ಹಾಯ್, ವೆಲ್ಕಮ್ ಟು ಕೇಶವ ಅಕ್ಷಯ್ ಯೂಟ್ಯೂಬ್ ಚಾನಲಿಗೆ. ಇವತ್ತಿನ ಯೂಟ್ಯೂಬ್ ಚಾನಲಲ್ಲಿ ನಾನು ಏನು ಕಂಟೆಂಟ್ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು. ಇವತ್ತು ನಾನು ಎಕ್ಸ್ಬಾಕ್ಸ್ನ ಏನಕ್ಕೆ ಸಿಸ್ಟಮಲ್ಲಿ ಓಪನ್ ಮಾಡಿದ್ದೀನಿ ಅಂತ ಇವಾಗ ಕಂಟೆಂಟ್ ಹೇಳ್ತೀನಿ. ಇನ್ನು ಮುಂದೆ 15ರಲ್ಲಿ ಫಾರ್ಸನ್ 6 ಲಾಂಚ್ ಆಗಿತ್ತು. ನಾಳೆ ಸ್ಟೀಮಲ್ಲೂ ಕೂಡ ಫಾರ್ಸನ್ 6 ಗೇಮ್ನ ಅದ್ಭುತವಾಗಿ ಲಾಂಚ್ ಮಾಡೋದಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಫಾರ್ಸನ್ 5ಅಲ್ಲಿ ಯಾವ ಥರ ಗ್ರಾಫಿಕ್ಸ್ ಇತ್ತು ಅದಕ್ಕಿಂತ ಬೆಟರ್ ಆಗಿ ರಿಯಲಿಸ್ಟಿಕ್ ಆಗಿ ಹೊಸ ಒಂದು ಸೂಪರ್ ಕಾರ್ಸ್ಗಳ್ನ ಫಾರ್ಸನ್ 6ಅಲ್ಲಿ ಗೇಮು ಬರ್ತಾ ಇದೆ. ಈ ಒಂದು ಗೇಮ್ ಅಡಿಷ್ನಲ್ ಬಂದು ನಿಮಗೆ ಪಿ ಸಿ ವರ್ಷನ್ನಲ್ಲಿ ನಿಮಗೆ 5000 ಆಗುತ್ತೆ. ಅದೇ ನೀವು ಪ್ರೀಮಿಯಮ್ ವರ್ಷನ್ ತೊಗೊತೀರಂದರೆ 10,000 ಪಕ್ಕ ಇದಾಗುತ್ತೆ. ಆಲ್ಮೋಸ್ಟ್ ನೀವು ಒಂದು 10,000 ಅನ್ನೋದಕ್ಕೆ ವೀಕ್ನೆಸ್ ಇದು ಮಾಡ್ತೀರಾ. ಬಟ್ ನೀವೇನಾದರೂ ಅದ್ಭುತವಾಗಿ ಇನ್ನೂ ಇಂಪ್ರೂವ್ಮೆಂಟಲ್ಲಿ ಗೇಮು ಇನ್ನೂ ಕ್ಲಾಸಿಕ್ಕಾಗಿ ಗ್ರಾಫಿಕ್ಸ್ ಕಾರ್ಡ್ನ ನೀವು ಬಿಲ್ಡ್ ಮಾಡಿಸ್ಕೊಂಡ್ರೆ 5,000 ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಅದ್ಭುತವಾದಂಥ ಗ್ರಾಫಿಕ್ಸು ಏನಿದೆಯೋ ಅದರಲ್ಲಿ ರಿಯಲ್ ಸಿಟಿಗಳಲ್ಲಿ ಯಾವ ಥರ ಇದೆಯೋ ಎಲ್ಲನೂ ಕೂಡ ಅದ್ಭುತವಾಗಿ ಕವರ್ ಮಾಡಿದ್ದಾರೆ. ಈ ಸಲ ಅಂತೂ ಜಪಾನ್ ಸಿಟಿಗಳ್ನ ಅದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿದ್ದಾರೆ. ಆ ಜಪಾನ್ ಸ್ಟೈಲ್ ಸಿಟಿ ಪ್ರಕಾರ ಈ ಒಂದು ಹಿಮ ಬೀಳೋದು, ಈಗ ವೆದರ್ ತಕ್ಕಂಗೆ ಎಲ್ಲ ಚೇಂಜ್ ಆಗೋದು ಸಿಟಿಗಳು, ಆ ಥರನೂ ಕೂಡ ಈ ಮ್ಯಾಪ್ ಹಳೆ ವರ್ಷನಲ್ಲಿ ಹೇಗಿತ್ತೋ ಅದನ್ನು ಕೂಡ ಮ್ಯಾಪ್ ಕೂಡ ಚೇಂಜ್ ಮಾಡಿದ್ದಾರೆ. ಮ್ಯಾಪಲ್ಲಿ ಗ್ರಾಫಿಕ್ಸ್ನ ಅದ್ಭುತವಾಗಿ ರಿಯಲಿಸ್ಟಿಕ್ ಮ್ಯಾಪಾಗಿ ಬದಲು ಮಾಡಿದ ಈ ಗೇಮಲ್ಲಿ ಕೂಡ ಇದೆ. ಫಾರ್ಸನ್ 6 ನಾನು ಮೊದಲಿಂದ ಫಾರ್ಸನ್ 5 ಆಡಿದಾಗ ನನಗೆ ತುಂಬಾ ಥ್ರಿಲ್ಲಿಂಗ್ ಬರ್ತಾಯಿತ್ತು. ಅದ್ಭುತವಾಗಿ ನಾನು ಕಡಿಮೆ ಗ್ರಾಫಿಕ್ಸಲ್ಲಿ ನಾನು ಆಡ್ತಾಯಿದ್ದೆ. ಇವಾಗ ನಾನು 2GB ಗ್ರಾಫಿಕ್ಸಲ್ಲಿನ ಫಾರ್ಸನ್ 5ನ ನಾನು ಆಡ್ತಾಯಿದ್ದೆ. ಈಗ ನೀವು ಗ್ರಾಫಿಕ್ಸ್ ಕಾರ್ಡ್ನ ಬಿಲ್ಡ್ ಮಾಡಿರೋರು ಅದ್ಭುತವಾಗಿ ಒಂದು ಫಾರ್ಸನ್ 6 ಗೇಮನ್ನು ನೀವು ಆರಾಮಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. 550-80 ಏನೋ ಗ್ರಾಫಿಕ್ಸ್ RTXನ ನೀವು ಆರಾಮಾಗಿ ಈ ಒಂದು ಪಿ ಸಿಯಲ್ಲಿ ಹಾಕ್ಕೊಂಡು ಯೂಸ್ ಮಾಡಿದರೆ ಅದ್ಭುತವಾಗಿ ಬರುತ್ತೆ. RTX ನೀವು ಇಲ್ಲಿ ಈಗ ಸಖತ್ತಾಗಿರುವಂಥ ಯಾವುದ್ಯಾವುದಕ್ಕೆ ಎಷ್ಟು ರ್ಯಾಮ್ ಬೇಕು, ಎಷ್ಟೆಷ್ಟು GB ಇರಬೇಕು ನಿಮ್ಮ ಪಿ ಸಿ ಒಳಗಡೆ ಅಂತ ನಾನು ತಿಳಿಸ್ಕೊಡ್ತೀನಿ, ಓಕೆನಾ? ಹಾಯ್ ಗೈಸ್, ಪಿ ಸಿನ ಸಪೋರ್ಟಬಲ್ ಯಾವ್ಯಾವ ಅಂತ ನಾನು ಹೇಳ್ತೀನಿ ನೋಡಿ. 4GB ವಿ ರ್ಯಾಮ್ ಮತ್ತು ಎನ್ವಿಡಿಯಾ ಆದಂಥ GTX 1650 AMD ಗ್ರಾಫಿಕ್ಸ್ ಕಾರ್ಡು, ಹಾಗೆ 6500 XT. ಈ ಒಂದು ಗೇಮಿನ ಸ್ಕ್ರೀನ್ ಬಂದು 1080p ಬರುತ್ತೆ. HD ಕ್ವಾಲಿಟಿಯಲ್ಲಿ ಕೂಡ ಇದು ಗೇಮು ಅದ್ಭುತವಾಗಿ ಇದು ಸಾಧ್ಯತೆ ಆಗಿರುತ್ತೆ. ಈ ಒಂದು ಗೇಮು ಕೂಡ ಅಷ್ಟೇ ಒಂದು ದೊಡ್ಡದಾಗಿದೆ. ಅಷ್ಟು ದೊಡ್ಡದಾಗಿ ಈ ರ್ಯಾಮನ್ನು ನೀವು ಬಿಲ್ಡ್ ಮಾಡಿಸ್ಬೇಕಾಗುತ್ತೆ. 6050 ಗ್ರಾಫಿಕ್ಸ್ ಕಾರ್ಡು ನೀವು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಅದು ನಿಮ್ಮ ಬಜೆಟಿಗೆ ತಕ್ಕ ಹಾಗೆ ಮಾಡ್ಕೋಬೇಕಾಗುತ್ತೆ. ಸುಮ್ಕೆ ಈ ಒಂದು ಗೇಮ್ ಆಡ್ಬೇಕು ಅಂತ ಸುಮ್ಕೆ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ನಿಮಗೆ ಈ ಒಂದು ಗೇಮಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ, ಅದ್ಭುತವಾಗಿ ಈ ಗ್ರಾಫಿಕ್ಸ್ನ ಎಂಜಾಯ್ ಮಾಡಬೇಕು, ಈ ವೆದರ್ ತಕ್ಕಂಗೆ ಸಿಟೀಸಲ್ಲಿ ರೇಸಿಂಗ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ನೀವು ಕೂಡ ಈ ಫಾರ್ಸನ್ 6 ಗೇಮನ್ನು ನೀವು ಆರಾಮಾಗಿ ಆಡ್ಬೋದು. ನೀವು ಆಲ್ರೆಡಿ ನೋಡ್ತಿರ್ಬೋದು, ಎಕ್ಸ್ಬಾಕ್ಸಲ್ಲಿ ಟೈಮಿಂಗ್ ಕೂಡ ಶುರುವಾಗಿದೆ. ಇನ್ನು 7 ಅವರ್ ನಾಳೆಯಿಂದನೇ ಈ ಗೇಮು ಲಾಂಚ್ ಆಗುತ್ತೆ. ಗೊತ್ತಿಲ್ಲ ಎಷ್ಟು ಟೈಮಿಗೆ ಲಾಂಚ್ ಆಗುತ್ತೆ ಏನೋ ಗೊತ್ತಿಲ್ಲ. ಎಕ್ಸ್ಬಾಕ್ಸಲ್ಲಿ ಇವಾಗ ಪ್ರೀಮಿಯಮ್ ಆಗಿ 5499ಗೆ ಲಾಂಚ್ ಮಾಡಿದ್ದಾರೆ. ಅಂದರೆ ನಿಮಗೆ ಇದು 5,500 ರೂಪಾಯಿಗೆ ಈ ಒಂದವಾಗಿದೆ. ಆರಾಮಾಗಿ ನೀವು ಫಾರ್ಸನ್ 5 ಏನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಅದಕ್ಕಿಂತ ಡಬಲ್ ಎಕ್ಸ್ಪೀರಿಯೆನ್ಸು ನೀವು ಆರಾಮಾಗಿ ಮಾಡ್ಬೋದು. ತುಂಬಾ ಪಿನ್ ಟು ಪಿಂಟಾಗಿ ರಿಯಲಿಸ್ಟಿಕ್ಕಾಗಿ ಈ ಒಂದು ಗೇಮನ್ನು ಮಾಡಿದ್ದಾರೆ. ಈ ಒಂದು ಗೇಮ್ನ ಟ್ರೈಲರು ಕೂಡ ಇದೇ ವಿಡಿಯೋದಲ್ಲಿ ಬರುತ್ತೆ, ನೋಡಿ, ಓಕೆನಾ? ಈ ಒಂದು ಗೇಮ್ ಏನಾದರೂ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಜೊತೆ ಆರಾಮಾಗಿ ಜಾಯಿನ್ ಮಾಡಿಕೊಂಡು ಫಾರ್ಸನ್ 6ನ ಆರಾಮಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಯಾರ್ಯಾರು ಗೇಮ್ ಲವರ್ಸ್ ಇದ್ದೀರೋ
ಅವರು ಕೆಳಗಡೆ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.